ದಿ ನ್ಯೂ ಇಂಗ್ಲಿಷ್ ಶಾಲೆ ಭಟ್ಕಳ 90 ಸಂವತ್ಸರಗಳ ಅಭೂತಪೂರ್ವ ಪಯಣ, ಹಲವು ವೈಶಿಷ್ಟ್ಯತೆಯೊಂದಿಗೆ ಸಾಧಿಸಿದ ಅಕ್ಷರ ದಾಸೋಹದ ಅಭೂತಪೂರ್ವ ಮೈಲಿಗಲ್ಲುಗಳು. ಉತ್ತರ ಕನ್ನಡದ ಶಿಕ್ಷಣಕ್ಕೆ ಮುಕುಟಪ್ರಾಯ ದಿ ನ್ಯೂ ಇಂಗ್ಲಿಷ್ ಶಾಲೆ. ಒಂದೆಡೆ ಸದಾ ಹಸಿರಿನಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟಗಳು, ಇನ್ನೊಂದೆಡೆ ಅಲೆಗಳೆದ್ದು ಭೋರ್ಗರೆಯುವ ಅನಂತ ಅರಬ್ಬಿ ಸಮುದ್ರ. ಈ ಪ್ರಕೃತಿಯ ವೈಭವದ ನಡುವೆ ನೆಲೆಗೊಂಡಿರುವ ಐತಿಹಾಸಿಕ ಕರಾವಳಿ ಪಟ್ಟಣ ಭಟ್ಕಳ ನದಿಗಳು, ಸಂಸ್ಕೃತಿ, ವ್ಯಾಪಾರ ಹಾಗೂ ಶಾಶ್ವತ ಪರಂಪರೆಯೊಂದಿಗೆ ಕಂಗೊಳಿಸುವ ನೆಲ. ಕನಸುಗಳು ಅವಕಾಶಕ್ಕಾಗಿ ಮೌನವಾಗಿ ಕಾಯುತ್ತಿದ್ದ ಭೂಮಿ. ಈ ಸುಂದರ ಪಟ್ಟಣದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಒಂದು ಸಂಸ್ಥೆ. ಇದು ಕೇವಲ ಕಟ್ಟಡವಲ್ಲ, ದೂರದೃಷ್ಟಿ, ತ್ಯಾಗ ಮತ್ತು ಶಿಕ್ಷಣದ ಮೇಲಿನ ಅಚಲ ನಂಬಿಕೆಯಿಂದ ನಿರ್ಮಿತವಾದ ದಿವ್ಯತಾಣ ದಿ ನ್ಯೂ ಇಂಗ್ಲಿಷ್ ಶಾಲೆ ಭಟ್ಕಳ. 20ನೇ ಶತಮಾನದ ಆರಂಭದ ದಶಕಗಳಲ್ಲಿ ಭಟ್ಕಳದಲ್ಲಿ ಶಿಕ್ಷಣದ ಅವಕಾಶಗಳು ಅತ್ಯಂತ ಸೀಮಿತವಾಗಿದ್ದವು. ಕೆಲವು ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳು ಇದ್ದವು. ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಅನೇಕ ವಿದ್ಯಾರ್ಥಿಗಳಿಗೆ ಅಲಭ್ಯವಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮುಂದುವರಿಸಲು ದೂರದ ಹೊನ್ನಾವರ, ಕುಮಟಾ ಮುಂತಾದ ಪಟ್ಟಣಗಳಿಗೆ ದೂರ ಪ್ರಯಾಣಿಸಬೇಕಾಗಿತ್ತು. ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ದೊರಕುವುದು ದುರ್ಲಭವಾದ ಸಂಗತಿ. ಜ್ಞಾನದ ಹಂಬಲ ತೀವ್ರವಾಗಿತ್ತು, ಆದರೆ ದಾರಿ ಸ್ಪಷ್ಟವಾಗಿರಲಿಲ್ಲ. ಆ ಅಗತ್ಯದ ಕ್ಷಣದಲ್ಲಿ ಕೆಲವು ದೂರದೃಷ್ಟಿಯ ಮನಸ್ಸುಗಳು ಕ್ರಿಯಾಶೀಲವಾದವು. 1935ರಲ್ಲಿ ದೇಶ ಸ್ವಾತಂತ್ರ್ಯ ಪಡೆಯುವ ಮುನ್ನವೇ ಸಮಾಜಮುಖಿ ಚಿಂತನೆ ಹೊಂದಿದ್ದ ಮಹನೀಯರು ಒಟ್ಟುಗೂಡಿದರು. ಅದೊಂದು ಮಹತ್ತರ ಕನಸಿನೊಂದಿಗೆ. ಎಲ್ಲರಿಗೂ ಶಿಕ್ಷಣ. ಶ್ರೀ ನಾಗಪ್ಪ ವಾಮನ ನಾಯಕ್, ಶ್ರೀ ರಾಮಕೃಷ್ಣಪ್ಪ ನಾಯಕ್, ಶ್ರೀ ವಿಠ್ಠಲ್ ದಾಸಪ್ಪ ಬಾಳಗಿ, ಶ್ರೀ ಶ್ರೀನಿವಾಸ ಹನುಮಂತ ಪೈ ಮತ್ತು ಶ್ರೀ ವಾಮನ ಗಣಪಯ್ಯ ಶಾನ್ಭಾಗ್ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸ್ಥಾಪನೆಯಾಯಿತು ದಿ ನ್ಯೂ ಇಂಗ್ಲಿಷ್ ಶಾಲೆ. ಇದು ಸುಲಭವಾದ ನಿರ್ಧಾರವಾಗಿರಲಿಲ್ಲ. ಸಂಪನ್ಮೂಲಗಳು ಸೀಮಿತವಾಗಿದ್ದವು, ಸೂಕ್ತ ಮೂಲಸೌಕರ್ಯವಿರಲಿಲ್ಲ. ಆದರೆ ಸಂಕಲ್ಪ ಅಸೀಮವಾಗಿತ್ತು. ಜುಲೈ 4, 1935ರಂದು ದಿ ನ್ಯೂ ಇಂಗ್ಲಿಷ್ ಶಾಲೆ ಕೇವಲ 34 ವಿದ್ಯಾರ್ಥಿಗಳೊಂದಿಗೆ ತನ್ನ ಪಯಣವನ್ನು ಆರಂಭಿಸಿತು. ಸಣ್ಣ ಆರಂಭ, ಆದರೆ ಇದ್ದಿದ್ದು ಅಪಾರವಾದ ದೃಷ್ಟಿ. ಆರಂಭಿಕ ದಿನಗಳಲ್ಲಿ ಸ್ಥಳಾವಕಾಶದ ಕೊರತೆ ದೊಡ್ಡ ಸವಾಲಾಗಿತ್ತು. ಸಮಾಜದ ದಾನಿಗಳ ಸಹಕಾರದಿಂದ ಖಾಸಗಿ ಮನೆಗಳಲ್ಲಿ, ಹನುಮಂತ ದೇವಸ್ಥಾನದ ಪೌಳಿಗಳಲ್ಲಿಯೂ ಸಹ ತರಗತಿ ನಡೆದಿದ್ದು ವಿಶೇಷ. ಯಾಕೆಂದರೆ ಆಗ ಶಿಕ್ಷಣ ಧ್ಯೇಯವಾಗಿತ್ತು. ಭಟ್ಕಳದ ಮೊದಲ ಪದವೀಧರರಾದ ಶ್ರೀ ಪಾಂಡುರಂಗ ವೆಂಕಟೇಶ್ ನಾಯಕರವರು ಟ್ರಸ್ಟಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದರು. ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾದ ಶ್ರೀ MV ಗವಾಳಿ ಮೊದಲ ಮುಖ್ಯೋಪಾಧ್ಯಾಯರಾಗಿ ಹೊಣೆ ಹೊತ್ತರು. ಅವರ ಶಿಸ್ತು, ಸಮರ್ಪಣೆ ಮತ್ತು ದೃಢ ನಿಲುವು ಶೈಕ್ಷಣಿಕ ಶ್ರೇಷ್ಠತೆಗೆ ಭದ್ರವಾದ ಅಡಿಪಾಯವಾಯಿತು. ಹೀಗೆ ದಶಕಗಳ ಕಾಲ ಶಾಲೆ ಗೌರವದೊಂದಿಗೆ ಬೆಳೆಯುತ್ತಾ ಬಂದಿತು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಶಾಶ್ವತವಾದ ಕಟ್ಟಡದ ಅಗತ್ಯ ತುರ್ತಾಯಿತು. 1958-59ರಲ್ಲಿ ಸರ್ಕಾರದಿಂದ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಜಮೀನು ಮಂಜೂರಾಯಿತು. ಕರ್ನಾಟಕದಾದ್ಯಂತ ದಾನಿಗಳು ಹಾಗೂ ಉದಾರ ಮನಸ್ಸಿನವರ ಸಹಕಾರದಿಂದ ನಿಧಿ ಸಂಗ್ರಹಿಸಲಾಯಿತು. ಹಲವಾರು ಮಹನೀಯರ ಆಶೀರ್ವಾದದೊಂದಿಗೆ ಶಂಕುಸ್ಥಾಪನೆ ನೆರವೇರಿತು. 1963ರ ಜೂನ್ 6ರಂದು ಪ್ರಸ್ತುತ ಶಾಲಾ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಅದು ಕೇವಲ ಕಟ್ಟಡವಲ್ಲ, ಒಂದು ಸಮೂಹದ ಕನಸಿನ ಸಾರ್ಥಕ ರೂಪ. ದಿ ನ್ಯೂ ಇಂಗ್ಲಿಷ್ ಶಾಲೆ ಕೇವಲ ಶಿಕ್ಷಣ ನೀಡಲಿಲ್ಲ, ಅವಕಾಶವನ್ನು ನೀಡಿತು. ಶಿರಾಲಿ, ವೆಂಕಟಾಪುರ, ಮುರುಡೇಶ್ವರ ಮತ್ತು ಸುತ್ತಲಿನ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನ ಪೂರ್ಣಗೊಳ್ಳುವವರೆಗೆ ಉಚಿತ ಆಹಾರ ಮತ್ತು ವಸತಿಯನ್ನು ಒದಗಿಸಲಾಯಿತು. ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಅಪರೂಪವಾಗಿದ್ದ ಕಾಲದಲ್ಲಿ ಶಿಕ್ಷಣ ನೀಡುವ ಮೂಲಕ ಹೊಸ ಅವಕಾಶದ ಬಾಗಿಲನ್ನು ತೆರೆಯಿತು. ಈ ಸಂಸ್ಥೆ ಗ್ರಾಮೀಣ ಕುಟುಂಬಗಳಿಗೆ ಭಾಗ್ಯದ ಬಾಗಿಲಾಯಿತು. ಅನೇಕ ವಿದ್ಯಾರ್ಥಿಗಳಿಗೆ ಇದು ಕೇವಲ ಶಾಲೆಯಲ್ಲ, ಬಾಳಿನ ತಿರುವು ನೀಡಿದ ಕಾಮಧೇನಾಯಿತು. ದಶಕಗಳ ಪರಿವರ್ತನೆಯ ನಾಗಾಲೋಟದಲ್ಲಿ ಶಾಲೆ ಸಮರ್ಪಿತ ಅಧ್ಯಕ್ಷರು ಮತ್ತು ಟ್ರಸ್ಟಿಗಳ ಮಾರ್ಗದರ್ಶನದಲ್ಲಿ ಸಾಗಿತು. ಶ್ರೀ ನಾಗಪ್ಪ ವಾಮನ ನಾಯಕರಿಂದ ಡಾಕ್ಟರ್ ಸುರೇಶ್ ವಿ ನಾಯಕ್ರವರ ತನಕ ಪ್ರತಿಯೊಬ್ಬರೂ ತಮ್ಮ ಹೊಣೆಯನ್ನ ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿದರು. ದಿ ನ್ಯೂ ಇಂಗ್ಲಿಷ್ ಶಾಲೆಯ ಸಾಧನೆಯ ಮೈಲಿಗಲ್ಲಿನಲ್ಲಿ ಡಾಕ್ಟರ್ ಯು ಚಿತ್ತರಂಜನ್, ಶ್ರೀ ನಾರಾಯಣ ಗಜಾನನ ಕೊಲ್ಲೆ, ಶ್ರೀ ಕೇಶವ ಎಂ ನಾಯಕ್, ಕ್ಯಾಪ್ಟನ್ KR ನಾಯ್ಕ್, ಶ್ರೀ ಭಾಸ್ಕರ್ ನಾಗಪ್ಪ ನಾಯಕ್,
ಶ್ರೀ ಹನುಮಂತ ಶಾನ್ಭಾಗ್, ಶ್ರೀ ದುರ್ಗಪ್ಪ ಇ ಹೆಬ್ಳೆ, ಶ್ರೀ ವಸಂತ್ ಜಿ ಶಾನ್ಭಾಗ್ ಮುಂತಾದವರ ಕೊಡುಗೆ ಸದಾ ಸ್ಮರಣೀಯ. ಮುಖ್ಯೋಪಾಧ್ಯಾಯರ ಸಮರ್ಪಿತ ಮನೋಭಾವ ಮತ್ತು ಶಿಕ್ಷಕರ ಶಿಸ್ತು, ಪ್ರಾಮಾಣಿಕತೆ ಈ ಶಾಲೆಗೆ ಹೊಸ ಮೆರುಗು ಮೂಡಲು ಕಾರಣವಾಯಿತು. ಅವರ ನಿಷ್ಠೆಯೇ ಗುಣಮಟ್ಟದ ಶಿಕ್ಷಣವನ್ನ ಸಂಸ್ಥೆಯ ಮೊದಲ ಆದ್ಯತೆಯಾಗಿ ಉಳಿಸಿತು. ಇಂದು ದಿ ನ್ಯೂ ಇಂಗ್ಲಿಷ್ ಶಾಲೆ ಜಿಲ್ಲೆಯ ಅತ್ಯಂತ ಗೌರವಾನ್ವಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಈ ಸನ್ಮಾರ್ಗದಲ್ಲಿ ನಡೆದುಕೊಂಡು ಹೋಗಿದ್ದಾರೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಭಾರತದಲ್ಲಿ ಹಾಗೂ ವಿದೇಶಗಳಲ್ಲಿಯೂ ಆಡಳಿತ, ವ್ಯಾಪಾರ, ವೈದ್ಯಕೀಯ, ಇಂಜಿನಿಯರಿಂಗ್, ರಕ್ಷಣಾ ಪಡೆ ಹಾಗೂ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಕೇವಲ ಶಿಕ್ಷಣವಲ್ಲ, ಸಶಕ್ತೀಕರಣ ನಡೆಯಿತು. ಜ್ಞಾನ, ಆತ್ಮವಿಶ್ವಾಸ, ಶಿಸ್ತು ಮತ್ತು ವ್ಯಕ್ತಿತ್ವವನ್ನ ಈ ಶಾಲೆ ಬೆಳೆಸಿತು. ಇಂದಿಗೆ ಅವಿರತ ಸೇವೆಯ 90 ವರ್ಷಗಳನ್ನ ಈ ಶಾಲೆ ಪೂರೈಸಿದೆ. ಇದು ಸ್ಥೈರ್ಯದಿಂದ ಅಸಂಖ್ಯರ ಭವಿಷ್ಯ ರೂಪಿಸಿದ 90 ಸಂವತ್ಸರಗಳು. 34 ವಿದ್ಯಾರ್ಥಿಗಳ ಸಣ್ಣ ಪುಟ್ಟ ಅಂಬೆಗಾಲಿನಿಂದ ಶೈಕ್ಷಣಿಕ ಶ್ರೇಷ್ಠತೆಯ ಪ್ರತೀಕವಾಗುವವರೆಗೆ ಈ ಪಯಣ ಅದ್ಭುತವಾಗಿದೆ. ಪ್ರತಿ ತರಗತಿಯ ಕೊಠಡಿಯಲ್ಲಿ ಅವಿಸ್ಮರಣೀಯ ನೆನಪುಗಳಿವೆ. ಪ್ರತಿ ಸ್ಥಳವು ಸಮರ್ಪಣೆಯ ಸಾಕ್ಷಿಯಾಗಿದೆ. ಪ್ರತಿ ಸಾಧನೆ ತ್ಯಾಗದ ಪ್ರತಿಫಲವಾಗಿದೆ. ಶತಮಾನೋತ್ಸವದ ಹೆಜ್ಜೆಯತ್ತ ದಿ ನ್ಯೂ ಇಂಗ್ಲಿಷ್ ಶಾಲೆ ಶತಮಾನೋತ್ಸವದತ್ತ ಧೈರ್ಯದಿಂದ ಹೆಜ್ಜೆ ಇಡುತ್ತಿರುವಾಗ ಅದು ಮೌಲ್ಯಗಳ ಮೇಲೆ ನಿರ್ಮಿತವಾದ ಪರಂಪರೆಯನ್ನ ಹೊತ್ತು ಸಾಗುತ್ತಿದೆ. ಸೂರ್ಯ ಚಂದ್ರರು ನಿತ್ಯ ಉದಯಿಸುವಂತೆ ಈ ಸಂಸ್ಥೆ ಪ್ರತಿದಿನ, ಪ್ರತಿ ವರ್ಷ ಹೊಸ ತಲೆಮಾರಿನ ಮನಸ್ಸುಗಳನ್ನ ಪ್ರಕಾಶಮಾನಗೊಳಿಸುತ್ತಲೇ ಇದೆ. ಪ್ರಸ್ತುತ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಡಾಕ್ಟರ್ ಸುರೇಶ್ ನಾಯಕ್, ಉಪಾಧ್ಯಕ್ಷರಾಗಿ ಶ್ರೀ ಸುರೇಂದ್ರ ಶಾನ್ಭಾಗ್, ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಶ್ರೀ ರವೀಂದ್ರ ಕೊಲ್ಲೆ, ಟ್ರಸ್ಟಿ ಮ್ಯಾನೇಜರ್ ಆಗಿ ಶ್ರೀ ರಾಜೇಶ್ ನಾಯಕ್ ಹಾಗೂ ಟ್ರಸ್ಟಿಗಳಾಗಿ ಶ್ರೀ ಪ್ರದೀಪ್ ಪೈ, ಡಾಕ್ಟರ್ ರಾಜೇಶ್ ಚಿತ್ತರಂಜನ್, ಶ್ರೀಮತಿ ಸುಮಿತ್ರಾ ಕೌಶಿಕ್, ಶ್ರೀ ಶ್ರೀಧರ್ ಶಾನ್ಭಾಗ್, ಶ್ರೀ ನಾಗೇಶ್ ಭಟ್, ಶ್ರೀ ರಮೇಶ್ ಖಾರ್ವಿ, ಶ್ರೀ ಗುರುದತ್ ಶೇಟ್ ಕಾರ್ಯನಿರ್ವಹಿಸುತ್ತಿದ್ದು, ಇದು ದೂರದೃಷ್ಟಿ ಮತ್ತು ದಕ್ಷ ಕಾರ್ಯಕ್ಷಮತೆಯಿಂದಾಗಿ ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ ಇಡುತ್ತಿದೆ. ದಿ ನ್ಯೂ ಇಂಗ್ಲಿಷ್ ಶಾಲೆ ಭಟ್ಕಳ ಕೇವಲ ಒಂದು ಶಾಲೆಯಲ್ಲ, ಒಂದು ಪರಂಪರೆ, ಒಂದು ಪರಿವರ್ತನೆ, ಒಂದು ಶಾಶ್ವತ ವೈಭವ. 90 ವರ್ಷಗಳ ಅವಿಶ್ರಾಂತ ಪಯಣ. ಶತಮಾನೋತ್ಸವದತ್ತ ದಿ ನ್ಯೂ ಇಂಗ್ಲಿಷ್ ಶಾಲೆ ಭಟ್ಕಳ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ